ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಮೋಟೋ ವ್ಲಾಗ್ ಜರ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು ಏನಪ್ಪ ಟಾಪಿಕ್, ಏನು ಮಾತಾಡೋದು? ದಿನ ಹೇಳಿದ್ದೆ ಹೇಳಿ 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 ನನಗೂ ಬೇಜಾರಾಗಿದೆ ಅನ್ಸುತ್ತೆ. ಅದಕ್ಕೋಸ್ಕರ ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಯಾವುದ್ರ ಬಗ್ಗೆ ಅಂತ ಅಂದರೆ ಈ ಇನ್ಸ್ಟಾಗ್ರಾಮ್ ಬಗ್ಗೆ. ನಾವು ನಮ್ಮ ದಿನದಲ್ಲಿ ಆಲ್ಮೋಸ್ಟ್ ಆನ್ ಆವ್ರೇಜ್ ಡೈಲಿ 1 to 2 hours ಬರೀ ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರೋಲ್ ಮಾಡೋದ್ರಲ್ಲೇ ಕಳಿತಿದ್ದೀವಿ ಅಂತ ನನ್ನ ಒಪಿನಿಯನ್, ಆಯ್ತಲ್ವಾ? ಎಲ್ಲರೂ ಮಾಡೋದು ಅದನ್ನೇ, ಆಯ್ತಾ? ಟೈಮ್ ಪಾಸ್ಗೆ ಅಂತ ಒಂದೆರಡು ರೀಲ್ ನೋಡೋಣ, ಒಂದು ಟೈಮ್ ಪಾಸ್ಗೆ ಸ್ವಲ್ಪ ಬೇಜಾರಾಗ್ತದೆ ಅಂತ, ಅದು ಟೈಮ್ ಹೋಗೋದೇ ಗೊತ್ತಾಗಲ್ಲ. ರೀಲ್ಸ್ ತಳ್ತಾ ಆಲ್ಮೋಸ್ಟ್ 1.5 hour 2 hours ಆಗಿರೋಂಥ ಎಷ್ಟೊಂಥ ಉದಾಹರಣೆಗಳಿವೆ. ಓಕೆನಾ? ಈ ಇನ್ಸ್ಟಾಗ್ರಾಮಲ್ಲಿ ನಾವು ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಅಂದರೆ, ನಮ್ಮ ಜೀವನದಲ್ಲಿ ರೀಲ್ಸ್ ನೋಡದೇ ಇದ್ರೆ ನಿದ್ದೆ ಬರಲ್ಲ ಅನ್ನೋದು ಹಾಗೆ. ರಾತ್ರಿ ಮಲ್ಕೋಬೇಕಾದ್ರೂ ರೀಲ್ಸ್, ಆಯ್ತಾ? ಬೆಳಗ್ಗೆ ಎದ್ದ ತಕ್ಷಣ ರೀಲ್ಸ್, ಟಿಫನ್ ಮಾಡಬೇಕಾದ್ರೆ, ಊಟ ಮಾಡಬೇಕಾದ್ರೆ, ನಾವು ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ಈ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತ ನನ್ನ ಒಪಿನಿಯನ್. ನಿಮ್ಗೇನು ಅನ್ಸುತ್ತೆ? ನಿಮ್ಮ ಒಪಿನಿಯನ್ ಏನಾದ್ರು ಇತ್ತಂದರೆ ಅದನ್ನು ಕಮೆಂಟ್ ಮಾಡಿ. ಆ ಇನ್ಸ್ಟಾಗ್ರಾಮ್ ನೋಡೋದು, ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ನೋಡೋದ್ರಿಂದ ₹1 ಉಪಯೋಗ ಇಲ್ಲ. ನೋಡ್ತಿರೋದೇ ಟೈಮ್ ಪಾಸ್ಗೆ. 3-4 ಎಲ್ಲ ಸಿಗ್ತಿರೋ ಟೈಮ್, ಒಳ್ಳೆ ಟೈಮಲ್ಲಿ ಹೊರಟಿದೆ. ಕ್ಯಾಚಪ್ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ, ನಮ್ಮ ಪ್ರಿಕಾಷನ್ ನಾವಿರ್ಬೇಕಲ್ವಾ? ಅಂದರೆ ತಪ್ಪಿಸ್ಕೊಂಡು ಹೋಗೋದಲ್ಲ, ಕ್ಲೀನಾಗಿ ಹೆಲ್ಮೆಟ್ ಹಾಕೊಂಡು, ಹೆಲ್ಮೆಟ್ಗೆ ಬಕಲ್ ಹಾಕೊಂಡು, ISI ಮಾರ್ಕಿರೋ ಹೆಲ್ಮೆಟ್ ಯೂಸ್ ಮಾಡಿ, ವೆಹಿಕಲಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಆ ಥರ ಹೇಳ್ತಾರೆ. ನೀವು ಡಾಕ್ಯುಮೆಂಟ್ಸ್ ಫಸ್ಟು ನಾವು ಸರಿಗಿದ್ರೆ ಅಲ್ವಾ? ನಾವುಗಳೇ ಸರಿ ಇಲ್ಲ ಅಂತ ಅವ್ರು ಯಾಕೆ ಬಂದು ಹಿಡಿತಾರೆ? ನಾನು ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕ್ಲೀನಾಗಿ ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಪೊಲೀಸ್ ಅವ್ರಿಗೆ ಏನು ಕೆಲಸ? ಅವ್ರು ಹಿಡಿದು ಚೆಕ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಅವ್ರಿಗೂ ಇರೋದಿಲ್ಲ ಅಲ್ವಾ? ಬೆಂಗಳೂರು ಟ್ರಾಫಿಕ್ನಲ್ಲಿ ಬೈಕ್ಗೂ ಮತ್ತು 2 ವೀಲರ್ಗೂ 4 ವೀಲರ್ಗೂ ಏನು ಡಿಫ್ರೆನ್ಸ್ ಅಂದರೆ ಇದೆ. ಅದೇ 2 ವೀಲರ್ ಆದರೆ ಸಂದಿಗೊಂದೆಲ್ಲಿ ನಿಲ್ಸ್ಕೊಂಡು ಹೋಗಿರ್ಬೋದು. 4 ವೀಲರ್ ಆಯ್ತು ಅಂದರೆ ಸಿಗ್ನಲ್ ಕಾಯಬೇಕು, ನಮ್ಮ ಮುಂದೆ ಇರೋರು ಪಾಸ್ ಆಗಬೇಕು, ಅವ್ರು ಹೋಗಿ ಅವನು ಯಾವ ಸ್ಪೀಡಲ್ಲಿ ಹೋಗ್ತಾನೆ ನೋಡಬೇಕು. ಆಮೇಲೆ ಇನ್ನೂ ಬುದ್ಧಿವಂತರು ಇರ್ತಾರೆ, ಸಿಗ್ನಲ್ ಗ್ರೀನಿಂದ ರೆಡ್ ಆಗೋ ಮುಂಚೆನೇ ನಿಲ್ಲಿಸ್ಬಿಡ್ತಾರೆ. ನಾವು ಫುಲ್ಲು ಇದನ್ನಪ್ಪ ಕೆ ಹರಿಶ್ಚಂದ್ರ ಅವ್ರ ವಂಶಸ್ಥರು ಅಂತ, ಆಯಿತಾ? ಇನ್ನ ಕೆಲವ್ರು ಇರ್ತಾರೆ ಲೆಫ್ಟ್ಗಿಂದ ರೈಟ್ ತಗೊಳ್ಳೋರಲ್ಲ, ಲೆಫ್ಟ್ಗೆ ಹೋಗ್ಬೇಕಿರೋರು ರೈಟಲ್ಲಿ ಬಂದು ಓವರ್ಟೇಕ್ ಮಾಡಿ ಲೆಫ್ಟ್ ತಗೊಳ್ಳೋರು ಇರ್ತಾರೆ. ಅಂತ ಬುದ್ಧಿವಂತರೆಲ್ಲ ಇರ್ತಾರೆ. ಅಂಥವ್ರನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಹೋಗ್ಬೇಕು ಅಂತಂದರೆ 2 ವೀಲರೇ ಬೆಸ್ಟ್. ಇದಕ್ಕಿಂತ ಬೇರೆ ಆಪ್ಷನ್ನೇ ಇಲ್ಲ. ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ 1200 ಕಿಲೋಮೀಟರ್ ಓಡಿದೆ ಅಂತ. ನನ್ನ ಓಲಾ ಗಾಡಿ ಒಂದು ಸ್ವಲ್ಪ ಸರ್ವಿಸ್ ಕೊಟ್ಟಿದ್ದೀನಿ ಅನ್ನೋ ತಕ್ಷಣ ಆಲ್ಮೋಸ್ಟು 700 ಕಿಲೋಮೀಟರ್ ಓಡಿಬಿಡ್ತು ಒಂದು ವಾರದಲ್ಲಿ. ಒಂದು ವಾರ ಆಯಿತು. ಒಂದು ವಾರಕ್ಕೆ 700 ಕಿಲೋಮೀಟ್ರ್ ರನ್ ಆಗಿದೆ. ಓ ಮೈ ಗಾಡ್, ಗೊತ್ತೇ ಆಗಲ್ಲ ಬೆಂಗಳೂರಲ್ಲಿ ಯಾವ ಥರ ಗಾಡಿಗಳು ಇರುತ್ತೆ ಅಂತ. ನಮ್ಮ ಎದುರುಗಡೆ ಒಂದು ಮರ್ಸಿಡೀಸ್ ಬೆಂಜ್ ಕಾಣಿಸ್ತಿರ್ಬೇಕು ನಿಮಗೆ. ನೋಡಿ, ಟಿಂಟ್ ಹಾಕಬೇಡಿ ಅಂತ ಹೇಳ್ತಾರೆ. ನೋಡಿ, ಆರಾಮಾಗಿ ರಾಜಾರೋಷವಾಗಿ ವಿಂಡ್ಶೀಲ್ಡ್ ಗ್ಲಾಸ್ಗೆ ಟಿಂಟ್ ಹಾಕೋ ಓಡಿಸ್ತಾರೆ. ಇಂಥವ್ರಿಗೆಲ್ಲ ಯಾರು ಕೇಳೋದಿಲ್ಲ. ಇದೇ ಕಾರ್ ಈಗ ಅಲ್ಲಿ ಹೋಗ್ಕೊಂಡು ಪೊಲೀಸರು ಮುಂದೆ ಹಿಡಿತಿದ್ರು, ಹೆಲ್ಮೆಟ್ಗೆಲ್ಲ ಹಾಕೊಂಡು ಹಿಡಿತಿದ್ರು ಅಂತ ಹೇಳ್ತಾರಲ್ಲ, ಇದೇ ಕಾರ್ ಅವ್ನು ಮುಂದೆ ಹೋದ್ರು ಅವ್ರು ಏನು ಕೇಳೋದು, ಆಯ್ತು ಹೋಗ್ರಿ ಅಂತ ಕಳಿಸ್ತಾರೆ, ಆಯಿತಾ? ಈ ಥರ ಡಿಸ್ಕ್ರಿಮಿನೇಷನ್ ನಾನು ಖಂಡಿಸ್ತೀನಿ, ಆಯಿತಾ? ಬಡವ್ರಿಗೊಂದು, ಶ್ರೀಮಂತರಿಗೊಂದು ಈ ಥರ ಮಾಡಬಾರ್ದು. ಎಲ್ಲರೂ ಒಂದೇ ಅಂತ ಯೋಚನೆ ಮಾಡಬೇಕು. ಆಯಿತಾ? ಎಷ್ಟು ಚೆನ್ನಾಗಿ ಟಿಟ್ ಹಾಕೊಂಡು ಹೋಯ್ತು ನನ್ನ ಕಾಣಿಸ್ತಿರ್ಬೇಕು. ಎಲ್ಲ ಪಾಸ್ ಮಾಡಿ ನೋಡಿ, ವಿಡಿಯೋ ನಿಮ್ಗೆ ಜೂಮಲ್ಲಿ ತೋರಿಸ್ತೀನಿ, ಹತ್ತಿರದಿಂದನೇ ತೋರಿಸ್ತೀನಿ ಬನ್ನಿ. ಈಗ ವೆಹಿಕಲ್ ಬಿಡುತ್ತಲ್ಲ, ಯಾರೋ ಒಬ್ಬ ಸೆಕೆಂಡ್ಸ್ ಕಾರ್ ತಗೊಂಡಿರ್ತಾರೆ, ಪಾಪ ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿ ಕಾರ್ ತಗೊಂಡಿರ್ತಾರೆ. 70% ಟಿಂಟ್ ಹಾಕ್ಬಿಡ್ತಾರೆ. ಕಾರ್ ಟಿಂಟ್ ಹಾಕಂಗಿಲ್ಲ, ಹಂಗೆ ಹಿಂಗೆ ನೋಡಿ ಸಣ್ಣ ಪುಟ್ಟ ಕಾರ್ ಮೇಲೆಲ್ಲ ದರ್ಪ ತೋರಿಸ್ತಾರೆ. ಈ ಥರ ಆದವ್ರನ್ನೆಲ್ಲ ಬಿಡ್ತಾರೆ. ನೋಡಿ, ಮರ್ಸಿಡೀಸ್ ಬೆಂಜ್ ಈ ಕ್ಲಾಸ್ ಎಷ್ಟು ಚೆನ್ನಾಗಿ ಟಿಂಟ್ ಹಾಕ್ತಾನಣ್ಣ, ಯಾರು ಕೇಳಲ್ಲ ಅಂತಲ್ಲ. ಅದು ಬೇಕಾ ಇಲ್ಲ, ಅದೇ ಹೇಳಿಲ್ವಾ, ದುಡ್ಡಿರೋರು ಕೊಡ್ತಾರ, ಇಲ್ಲದವ್ರು. ಇದೇ ನಮ್ಮ ಪ್ರಜಾಪ್ರಭುತ್ವದ